ಬಹಳ ಜನ ವಿದ್ಯಾರ್ಥಿಗಳು ಸ್ವಂತ ಪರಿಶ್ರಮ ಮತ್ತೆ ಆ ವಿದ್ಯಾರ್ಥಿಗಳು ಗ್ರಾಮೀಣ ಪ್ರತಿಭೆ ಇರ್ಬೋದು, ಮತ್ತೆ ನಗರ ಭಾಗಗಳಲ್ಲಿರ್ಬೋದು, ಇಡೀ ರಾಜ್ಯ ಮತ್ತೆ ಇಡೀ ದೇಶ ಇದು ಒಂದು ನೋವಿನ ಸಂಗತಿ ಆಗಿದೆ. ಯಾರು ಚೆನ್ನಾಗಿ ಓದಿ ಉತ್ತಮವಾಗಿರುವಂತ ಅಂಕಗಳನ್ನ ಪಡೆದು ತಮ್ಮ ಭವಿಷ್ಯವನ್ನ ಸೃಷ್ಟಿ ಮಾಡ್ಕೋಬೇಕು ಅಂತ ಸ್ವಂತ ಪರಿಶ್ರಮದಲ್ಲಿ ಯಾರ್ಯಾರು ವಿದ್ಯಾರ್ಥಿಗಳು ಕಷ್ಟ ಬಿದ್ದಿದ್ದಾರೆ ಅವರಿಗೆಲ್ಲ ಅನ್ಯಾಯ ಆಗಿದೆ. ಯಾಕೆ ಸರ್ಕಾರ ಅದಕ್ಕೆ ಸರಿಯಾದ ರೀತಿ ಕ್ರಮ ಜರುಗಿಸ್ತಾ ಇಲ್ಲ ಅನ್ನೋಂಥದಕ್ಕೆ ಎಷ್ಟು ಜನ ವಿದ್ಯಾರ್ಥಿಗಳು ಆಚೆ ಬಂದು ಪ್ರೊಟೆಸ್ಟ್ ಮಾಡಿ ಅವ್ರ ನೋವನ್ನ ಹೇಳುವಂತ ಪ್ರಯತ್ನ ಮಾಡಿದ್ರು ಅವ್ರಿಗೆ ಇನ್ನ ನ್ಯಾಯ ಸಿಕ್ಕಿಲ್ಲ. ಯಾರಿಗೆ 18 ವರ್ಷ 19 ವರ್ಷದಲ್ಲಿರುವಂತವರಿಗೆ ಇಂಥ ಒಂದು ಸ್ವಂತ ಪರಿಶ್ರಮಕ್ಕೆ ಇದೇ ಬೆಲೆ ಕೊಟ್ಟಿರೋದು ಸರ್ಕಾರ ಅನ್ನುವಂತ ಪಾಠ ಕಲಿಸ್ಬಾರ್ದಾಗಿತ್ತು. ಅಂತ ವಿದ್ಯಾರ್ಥಿಗಳಿಗೆ ಗೌರವ ಕೊಟ್ಟು ಅವ್ರ ನೋವೇನು, ಅವ್ರ ಅಳಿಲೇನು, ಅವ್ರಿಗೆ ಎಷ್ಟು ಕಷ್ಟ ಆಗ್ತಾ ಇದೆ, ಮತ್ತೆ ಗ್ರಾಮೀಣ ಭಾಗದಲ್ಲಿರುವಂತ ಪ್ರತಿಭೆಗಳಿಗೆ ಒಳ್ಳೆ ಟ್ಯೂಷನ್ ಸಿಗಲ್ಲ, ತುಂಬಾ ಒಳ್ಳೆ ಪ್ರತಿಭೆ ಇರುವಂತ ಅವ್ರ ಹತ್ರ ಪಾಠ ಕಲಿಯಕ್ ಆಗಲ್ಲ. ಸ್ವಂತ ಪರಿಶ್ರಮದಲ್ಲಿ ಅವರೆಲ್ಲ ಓದಿ ಮುಂದೆ ಬಂದಿರ್ತಾರೆ. ಅಂತ ಮಕ್ಕಳೆಲ್ಲ ತುಂಬಾ ನೋವಿಂದ ಅರ್ಥ ಮಾಡಿಸುವಂತ ಪ್ರಯತ್ನ ಮಾಡಿದಾಗ ಇದು ಬರೀ ನಮ್ ಕರ್ನಾಟಕ ರಾಜ್ಯದ ಸಮಸ್ಯೆ ಅಲ್ಲ, ಇದು ನೀಟ್ ಎಕ್ಸಾಮ್ ಇಡೀ ದೇಶದಲ್ಲಿ ಎಲ್ಲಾ ವಿದ್ಯಾರ್ಥಿಗಳು ಬರ್ದಿರ್ತಾರೆ. ಅವರಿಗೆ ನ್ಯಾಯ ಸಿಗ್ಬೇಕಾಗಿತ್ತು. ಅವ್ರು ಈ ತರ ಬೀದಿಗಿಳಿದು ನೋವನ್ನ ಹೇಳ್ಕೊಳ್ಳುವಂತ ಪರಿಸ್ಥಿತಿ ಯಾವುದೇ ಸರ್ಕಾರ ಕೊಡಬಾರ್ದು. ಯಾವುದೇ ಸರ್ಕಾರ ಆಗಿರ್ಲಿ, ವಿದ್ಯಾರ್ಥಿಗಳಿಗೆ ನಾವು ಪ್ರೋತ್ಸಾಹ ಕೊಡ್ಬೇಕು, ರಕ್ಷಣೆಗೆ ನೀಡ್ಬೇಕು, ಅವ್ರನ್ನ ಸದಾ ಕಾಲ ಯಾವತ್ತು ಕಾಯ್ತೀವಿ ಅನ್ನುವಂಥದ್ದನ್ನ ಸರ್ಕಾರ ಅವ್ರಿಗೆ ಮನವರಿಕೆ ಮಾಡ್ಬೇಕಾಗಿತ್ತು. ಇವತ್ತಿನ ಸ್ಥಿತಿ ಆ ಮಕ್ಕಳಲ್ಲಿ ಆ ನಂಬಿಕೆ ಕಳ್ಕೊತಾ ಇದ್ದಾರೆ. ನೀಟ್ ಎಕ್ಸಾಮ್ಸ್ ಬಗ್ಗೆ ಅವ್ರಿಗಿರುವಂತ ನಂಬಿಕೆನೆ ಕಳೆದೋದ್ಮೇಲೆ ಸ್ವಂತ ಪರಿಶ್ರಮದಲ್ಲಿ ಎಷ್ಟೋ ಜನ ವಿದ್ಯಾರ್ಥಿಗಳು ತಮ್ಮ ಜೀವನ ಕಳ್ಕೊಂಡಿದ್ದಾರೆ. ತಂದೆ ತಾಯಿ ಒಂದ್ ಮಗುನ ಎಷ್ಟು ಜಾಗರೂಕತೆಯಿಂದ ಪೋಷಣೆ ಮಾಡಿರ್ತಾರೆ. ಈ ಕಾಲದಲ್ಲಿ ಒಂದ್ ಮಗು 2 ಮಗುನೂ ಇರಲ್ಲ, ಒಂದೇ ಒಂದ್ ಮಗುನ ಪ್ರೀತಿಯಿಂದ ಸಾಕ್ತಾ ಇರ್ತಾರೆ. ಆ ಮಗು ಭವಿಷ್ಯನ ತಂದೆ ತಾಯಿ ಕನ್ಸಿಟ್ಕೊಂಡಿರ್ತಾರೆ. ಅಂತ ಮಕ್ಕಳನ್ನ ಕಳ್ಕೊಂಡಾಗ ತಂದೆ ತಾಯಿಗೆ ಏನ್ ನ್ಯಾಯ ಕೊಟ್ಟಂಗಾಗುತ್ತೆ? ಆ ಮಕ್ಕಳಿಗೆ ಏನ್ ಭವಿಷ್ಯ ಕೊಟ್ಟಂಗಾಗುತ್ತೆ ಸರ್ಕಾರ? ಅದು ನ್ಯಾಯ ಇಲ್ಲ. ನ್ಯಾಯಯುತವಾಗಿರುವಂತ ಅವರಿಗೆ ಯಾವುದೇ ಒಂದು ನ್ಯಾಯಯುತವಾಗಿರುವಂತ ಗೌರವ ಸಿಕ್ಕಿಲ್ಲ. ಆ ಮಕ್ಕಳಿಗೆ ಭವಿಷ್ಯದ ಬಗ್ಗೆ ಚಿಂತನೆ ಇಲ್ಲ, ಸರ್ಕಾರಕ್ಕೆ ಕಳಕಳಿ ಇಲ್ಲ ಅಂತ ನೋವಿಂದಾನೇ ಹೇಳ್ತೀನಿ. ಸರ್ಕಾರಕ್ಕೆ ಕಳಕಳಿ ಇಲ್ಲ. ಮುಂದಿನ ಮಕ್ಕಳಿಗೆ ಭವಿಷ್ಯ ಕೊಡುವಂತ ನಡ ನುಡಿ ಈ ಸರ್ಕಾರದಲ್ಲಿ ಕಾಣ್ಲಿಲ್ಲ. ನೀಟ್ ಎಕ್ಸಾಮ್ ತಪ್ಪು ಮಾಡಿರೋರ್ನ ಇಮಿಡಿಯೇಟ್ ಆಗಿ ಸಸ್ಪೆಂಡ್ ಮಾಡ್ಬೇಕಾಗಿತ್ತು. ಯಾರೇ ಆಗ್ಲಿ ತಪ್ಪು ನಿರ್ಧಾರ ತಗೊಂಡಿರೋರ್ನ ಅಲ್ಲಿಂದ ನೀವು ಆ ಜವಾಬ್ದಾರಿನ ನಿಭಾಯಿಸ್ಲಿಕ್ಕೆ ಅನರ್ಹರು ಅಂತ ತೆಗಿಬೇಕಾಯ್ತು. ಇಷ್ಟು ಮಕ್ಕಳು ಆಚೆ ಬಂದು ಬೀದಿಗೆ ಬಂದು ಪ್ರೊಟೆಸ್ಟ್ ಮಾಡುವಂತ ಅವಕಾಶನೇ ಕೊಡ್ಬೇಕಾಗಿರ್ಲಿಲ್ಲ. ಇಡೀ ದೇಶದ ಮಕ್ಕಳ ಭವಿಷ್ಯಕ್ಕೆ ಎಷ್ಟು ಹೊಡ್ತಾ ಇದೆ. ಲಕ್ಷಾಂತರ ಜನ ಮಕ್ಕಳು ಎಕ್ಸಾಮ್ಸ್ ಬರ್ದಿದ್ದಾರೆ. 1 ಮಾರ್ಕ್ಸ್ ಅಲ್ಲೂ ರ್ಯಾಂಕಿಂಗ್ ತಪ್ಪೋಗುತ್ತೆ, 1 ಮಾರ್ಕ್ಸ್ ಅಲ್ಲೂ ಸರ್ಕಾರಿ ಸೀಟ್ನ ಕಳ್ಕೊಳ್ಳುವಂತ ಪರಿಸ್ಥಿತಿ ಬರುತ್ತೆ. ಯಾವ್ದಿದು ನ್ಯಾಯಯುತ ವ್ಯವಸ್ಥೆನ? ಇದು ಇಷ್ಟ ಅನ್ಯಾಯ ಆಗಕ್ಕೆ ಬಿಡಬಾರ್ದು ಮಕ್ಕಳಿಗೆ.